ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ದೀಪ ಅವರೇ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೆ ತಪ್ಪಿಸ್ಕೊತಿದ್ದೀರಾ ನೀವು. ಏನು ನಿಮ್ಮ ಪ್ರಶ್ನೆ? ನೀವು ನನಗೆ ಡೈವರ್ಸ್ ಕೊಡ್ತಿದ್ದೀರಾ. ಇದು ಡೈವರ್ಸ್ ಪೇಪರಾ? ಈ ಪೇಪರ್ಗೆ ನಾನು ಸೈನ್ ಹಾಕ್ಬೇಕಾ? ಈ 3 ಪ್ರಶ್ನೆಗೆ ಉತ್ತರ ಕೊಡಿ. ಕೆಲವು ಪ್ರಶ್ನೆಗೆ ಮಾತಿನ ಮೂಲಕ ಉತ್ತರ ಸಿಗದೆ ಹೋದ್ರು ಮೌನದ ಮೂಲಕ ಸಿಗತ್ತೆ. ಬಿಡಿ, ನಾನೇ ಓದ್ ತಿಳ್ಕೊತೀನಿ. ಪ್ಲೀಸ್ ದೀಪ ಅವರೇ, ಕೊಡಿ ಅದನ್ನ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಇದನ್ನ ಓದೋವರೆಗೂ ನಿಮ್ಗೆ ಕೊಡಲ್ಲ. ಡೈವೋರ್ಸ್ ಅಲ್ಲಿಗೆ ನನ್ನ ಅನುಮಾನ ನಿಜ ಆಯ್ತು. ಇಷ್ಟು ದಿನ ಯಾರನ್ನ ನನ್ನ ದೇವರು ಅಂತ ಅನ್ಕೊಂಡಿದ್ರು ಅವ್ರಿಗೆ ನಾನಂದ್ರೆ ಇಷ್ಟನೇ ಇಲ್ಲ ಅಂತ ಗೊತ್ತಾಯ್ತು. ಆ ದೇವರು ನನ್ನ ಅವರಿಂದ ದೂರ ಮಾಡಬೇಕು ಅಂತ ಬಯಸ್ತಿದ್ದಾರೆ ಅಂತನೂ ಅರ್ಥ ಆಯ್ತು. ಅಲ್ಲಿಗೆ ಇಷ್ಟು ದಿನ ನೀವು ನನ್ನ ಮೇಲೆ ತೋರಿಸಿದ ಕಾಳಜಿ ಎಲ್ಲ ಸುಳ್ಳು ಅಂತ ಸಾಬೀತಾಯ್ತು. ಮಾತಾಡಿ ಹಸ್ಬೆಂಡು, ಕ್ಷಮಿಸಿ, ಹಸ್ಬೆಂಡು ಅಂತ ಹೇಳ್ಬಾರ್ದಿತ್ತಲ್ವಾ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ನಾನು ಬೇರೆ ಉದ್ದೇಶದಿಂದ ನಿಮ್ಮ ಜೊತೆ ಆ ರೀತಿ ನಡ್ಕೊಂಡಿಲ್ಲ. ಸಮಜಾಯಿಸಿ ಕೊಡ್ಬೇಡಿ. ನಮಗೆಲ್ಲ ಅರ್ಥ ಆಯ್ತು. ನಿನ್ನೆ ರಾತ್ರಿ ಡಿವೋರ್ಸ್ ಪೇಪರಾ ಅಂತ ಕೇಳ್ದೆ, ಅದಿವತ್ತು ನಿಜ ಆಯ್ತು. ಕೆಲವು ಸಲ ನಮ್ಮ ಮನಸ್ಸು ನಾಲ್ಗೆ ನಮಗೆ ಗೊತ್ತಿಲ್ದಂಗೆ ಸತ್ಯನ ಹೊರಗಾಗುತ್ತೆ. ಅಲ್ಲ ಹಸ್ಬೆಂಡು, ನನ್ನ ಹತ್ರ ಡಿವೋರ್ಸ್ ಕೇಳಕ್ಕೆ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ದೀರಾ? ಸ್ವಲ್ಪ ದಿವಸದ ಮುಂಚೆ ನಿಮ್ಗೆ ಡಿವೋರ್ಸ್ ಬೇಕು ಅಂತ ಕೇಳಿದಾಗ ನಾನು ಕೊಡ್ತೀನಿ ಅಂತ ಹೇಳಿದ್ನಲ್ವಾ? ನನ್ನ ಮಾತಿಗೆ ಬದ್ಧವಾಗಿದ್ದೀನಿ, ತಲೆ ಕೆಡ್ಸ್ಕೊಬಿಡಿ. ನಿಮಗೆ ಖಂಡಿತ ಡೈವೋರ್ಸ್ ಕೊಡ್ತೀನಿ. ಈ ದೀಪ ಕೊಟ್ಟು ಮಾತಿಗೆ ತಪ್ಪೊಳಲ್ಲ. ನೋಡಿ ದೀಪ ಅವರೇ, ಇದ್ರ ಬಗ್ಗೆ ನಾವು ಕೂತು ಮಾತಾಡೋಣ. ಬಲ್ಗಾಲದಲ್ಲಿ ಭೂಮಿನೇ ಬತ್ತೋಗಿದಾಗ ಮಳೆ ಬರಲಿ ಅಂತ ಬಯಸ್ದಂಗೆ ಆಯ್ತು ನಿಮ್ಮ ಮಾತು. ಕೂತ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಇನ್ನೇನು ಉಳ್ದಿಲ್ಲ. ಹೊಟ್ಟೆಲಿ ನಿಮ್ಮಿಂದ ದೂರ ಆಗೋ ಸಮಯ ಬಂದೇ ಬಿಡ್ತು. ಆದರೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ದಿನ ನನ್ನ ಹಸ್ಬೆಂಡ್ನ ಚೆನ್ನಾಗಿಟ್ಟಿರುವಂಥ ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಆದರೆ ಕೊನೆವರೆಗೂ ಅವ್ರ ಜೊತೆನೇ ಇಟ್ಟಿರುವಂಥ ಬೇಡ್ಕೊಂಡಿರಲಿಲ್ಲ. ರಾಧೆಯಿಂದ ಕೃಷ್ಣ ದೂರ ಆದಂಗೆ ನಿಮ್ಮಿಂದ ನಾನು ದೂರ ಆಗ್ತಿದ್ದೀನಿ. ದೂರ ಆದರೂ ಮನಸ್ಸಲ್ಲಿ ನಿಮ್ಮೇಲಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ. ನಿಮ್ಮಿಂದ ಯಾವತ್ತೋ ಒಂದು ದಿವಸ ದೂರ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದೇ ಒಂದು ಯೋಚನೆ ಆಗ್ತಿದೆ, ನಿಮ್ಮಿಂದ ದೂರ ಹೋದ್ಮೇಲೆ ಯಾರು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೋತಾರೆ? ನನ್ನಷ್ಟು ನಿಮ್ಮನ್ನು ಪ್ರೀತಿ ಮಾಡೋರು ಈ ಜಗತ್ತಲ್ಲಿ ಯಾರೂ ಇಲ್ಲ. ದೇವರು ಯಾಕೆ ನಮ್ಗೆ ಇಷ್ಟು ಕಷ್ಟ ಕೊಡ್ತಾನೋ ಅಂತ ಗೊತ್ತಿಲ್ಲ. ನಮ್ಗೆ ಯಾರು ಸಿಗಲ್ಲ ಅಂತ ನಮ್ಮ ಹಣೆಯಲ್ಲಿ ಬರೆದಿರ್ತಾನೋ ಅವನ್ನೇ ನಾವು ಜಾಸ್ತಿ ಪ್ರೀತಿಸ್ತಿರ್ತೀವಿ. ಮೇಡಮ್, ಸೀರೆ ನೋಡ್ತಿರೋದು ನಿಮ್ ಕಣ್ಣಿಗೆ ಕಾಣಿಸ್ತಿಲ್ವಾ? ಕ್ಯಾಪ್ ಯಾರು ಓಪನ್ ಮಾಡ್ತಾರೆ? ಅಷ್ಟು ದೂರ ನಿಂತ್ಕೋಬೇಡ, ಇಲ್ಲೇ ನಿಂತ್ಕೋ. ಈ ಸೀರೆಗಳಲ್ಲಿ ಯಾವ ಸೀರೆ ನನಗೆ ಸಕ್ಕದಾಗಿ ಕಾಣಿಸುತ್ತೆ? ನಿಮಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನನಗೇನು ಗೊತ್ತು ಮೇಡಮ್. ಯಾಕೆ ನನ್ನ ಟೇಸ್ಟ್ ಏನು ನಿನಗೆ ಗೊತ್ತಿಲ್ವಾ? ಸುಮ್ಮನೆ ಹೇಳೋ. ನೋಡು, ಇದಾ ಅಥವಾ ಇದು ಗ್ರೀನ್ ಕಲರ್ ಸಾರಿನಾ ಅಥವಾ ಡಾರ್ಕ್ ಗ್ರೀನಾ?
ಇದು ಚೆನ್ನಾಗಿ ಕಾಣುತ್ತೆ. ನೀನು ಹೀಗಿರೋದಕ್ಕೆ ಲಾಯಕ್ಕು. ಅದನ್ ಬಿಟ್ಟು ನನ್ನ ಹತ್ರ ಎಗರಾಡೋದನ್ನೆಲ್ಲ ಇಟ್ಕೋಬೇಡ. ಎಲ್ಲಿ ಒಂದ್ ರೌಂಡ್ ಹಾಕಿ ನೋಡೋಣ. ಕರೆಕ್ಟಾಗಿ ನೋಡು. ಈ ಸೀರೆ ಚೆನ್ನಾಗಿ ಕಾಣಿಸ್ತವೆ ಅಲ್ಲ? ಅಂದ್ರೆ ಈ ಸೀರೆ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ವಾ ಅಂದ. ಚೆನ್ನಾಗಿ ಕಾಣುತ್ತೆ. ಪರವಾಗಿಲ್ಲ ಸಂಜನಾ, ಇಷ್ಟೆಲ್ಲ ಇನ್ಸಲ್ಟ್ ಮಾಡಿದ್ರು ಕೋಪನೇ ಮಾಡ್ಕೊಳ್ದೆ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ತಿದ್ದಾನೆ. ಸೀರೆ ತೆಗೆದುಕೊಡು. ಇದೇ ಸೀರೆನಾ ಪ್ಯಾಕ್ ಮಾಡಿ. ಏ ಬೇಡ ಬೇಡ ಬೇಡ, ಇವನು ಸೀರೆ ತೆಗಿಯೋ ನೆಪದಲ್ಲಿ ಸೀರೆ ಎಲ್ಲ ಹಾಳು ಮಾಡ್ಬಿಡ್ತಾನೆ.